ಚಿರೋಟಿ ರವೆ 2 ಕಪ್, ಅಕ್ಕಿ ಹಿಟ್ಟು 1 ಕಪ್, ಮೈದಾ ಹಿಟ್ಟು ಅರ್ಧ ಕಪ್, ಈರುಳ್ಳಿ 3, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು 1 ಟೀ ಸ್ಪೂನ್, ಮೊಸರು ಅರ್ಧ ಕಪ್, ಉಪ್ಪು ರುಚಿಗೆ ತಕ್ಕಷ್ಟು, ನೀರು, ಇದು ರವೆ ದೋಸೆ. ಇದು ಸ್ವಲ್ಪ ಲಿಕ್ವಿಡ್ ಥರ ಇದ್ರೇ ಚೆನ್ನಾಗಿ ಬರ್ತವೆ. ಈ ಥರ ನೀರು ದೋಸೆ ಅದಕ್ಕೆ ಕಲಿಸ್ಕೋಬೇಕು, ಅಂದರೆ ರವೆ ದೋಸೆ ಕ್ರಿಸ್ಪಿಯಾಗಿ ಬರ್ತವೆ. ಸ್ವಲ್ಪ 10 ಮಿನಿಟ್ಸ್ ಈ ಥರ ಮುಚ್ಚಿ ಇಟ್ಬಿಟ್ರೆ ನೆನಿತೈತಿ, ದೋಸೆನೂ ಚೆನ್ನಾಗಿ ಬರ್ತವೆ. ಸ್ವಲ್ಪ ಮೊದಲು ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಈ ಥರ ಹಂಚು ಎಣ್ಣೆ ಎಲ್ಲ ಸವರಬೇಕು, ಅಂದರೆ ದೋಸೆ ಕರೆಕ್ಟಾಗಿ ಬರುತ್ತೆ, ಅಂಟೋದಿಲ್ಲ ಕೆಳಗಡೆಗೆ. ಈಗ ಈ ಅದಕ್ಕೆ ನಾನು ಹಿಟ್ಟು ಕಳಿಸ್ಕೊಂಡಿದ್ದೆ ರವೆ ದೋಸೆ. ಈಗ ಈ ಥರ ಹಾಕಬೇಕು. ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಬೇಕು, ಅಂದರೆ ಬೇಗ ಇರುತ್ತೆ ದೋಸೆ. ಸ್ವಲ್ಪ ಕೆಂಪು ಆಗೋ ಥರ ಬೇಯಿಸ್ಕೋಬೇಕು, ಕ್ರಿಸ್ಪಿ ಆಗೋ ಥರ. ನೋಡಿ ಈ ಥರ ಬ್ರೌನ್ ಕಲರ್ ಆಗಿದೆಯಲ್ಲ ದೋಸೆ, ಈ ಟೈಮ್ನಲ್ಲಿ ನಾವು ನಿಧಾನವಾಗಿ ತೆಗಿಬೇಕು, ದೋಸೆ ಕ್ರಿಸ್ಪಿ ಆಗಿರುತ್ತೆ. ಆಮೇಲೆ ಇದು ದೋಸೆ ಮಕ್ಕಳಿಗೆ ಡಬ್ಬಿ ಲಂಚ್ ಬಾಕ್ಸಿಗೆ ಕಟ್ಟಿದರೆ ಫುಲ್ ಖಾಲಿ ಮಾಡ್ಕೊಂಬರ್ತಾರೆ. ತುಂಬ ಫೇವ್ರೇಟ್ ಫುಡ್ ಇದು ಮಕ್ಕಳಿಗೆ ದೋಸೆ ಅಂದರೆ. ಹೆಲ್ದಿನೂ ಆಗಿರುತ್ತೆ. ಇದರಲ್ಲಿ ಆನಿಯನ್ನು, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಮೊಸರು ಎಲ್ಲ ಹಾಕಿದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಡಬ್ಬೆನೂ ಖಾಲಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ನೋಡಿ ಈ ಥರ ದೋಸೆ ಮಕ್ಕಳಿಗೆ ಹಾಕಿ ಕೊಟ್ಟರೆ 4-5 ತಿಂದುಬಿಡ್ತಾರೆ ನೋಡಿ.